ಬಂದಾಗ ಅದಕ್ಕೆ ಪರಿಹಾರ ನಾವು ಹೋಗೋದು ದೇವರ ಮೊರೆಗೆ. ಇವತ್ತು ಗುರುಗಳು ಭಾಳ ಚೆನ್ನಾಗಿ ಮಾತಾಡಿದ್ರು. ಇದು ದೇವಾಲಯ ಆಗಬೇಕು ಹೊರತು ನ್ಯಾಯಾಲಯ ಆಗಬಾರ್ದು ಅಂತ. ಇಂಥ ಮಾತು ನೋಡಿ, ಕಲಾವಿದರಿಗೆ ಯಾವತ್ತು ದೇವಾಲಯ ಮುಖ್ಯ. ನಮಗೆ ಬೇಕಾಗಿರೋದು ದೇವರು ಮತ್ತು ಶಾರದೆ ಇರಬೇಕಾಗಿದ್ದಂಥ ಜಾಗ ಇದು ಅನ್ನೋದು ಕೂಡ ಹೇಳಿದ್ರು. ಶಾರದೆ ಅಂತಂದರೆ ವಿದ್ಯೆ, ವಿದ್ಯೆ ಅಂದರೆ ಕಲೆ. ನೋಡಿ, ಒಂದಕ್ಕೊಂದು ಲಿಂಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಈ ಒಂದು ಭವನವನ್ನು ಕಟ್ಟಬೇಕಾದ್ರೆ, ಈ ಒಂದು ಜಾಗವನ್ನು ಮಾಡಬೇಕಾದ್ರೆ 1999ರಲ್ಲಿ ನಮಗೆ ಈ ಜಾಗ ಸಿಕ್ತು. ಅಂಬರೀಷ್ ಅವರು ಆವತ್ತು ಅಧ್ಯಕ್ಷರಾಗಿದ್ದರು, ನಾನು ಕಾರ್ಯದರ್ಶಿಯಾಗಿದ್ದೆ. ಈ ಒಂದು ಜಾಗನ ತೋರಿಸಿದ್ರು. ಆವಾಗ ಮಾನ್ಯ ಹೌಸಿಂಗ್ ಬೋರ್ಡ್ ಮಿನಿಸ್ಟರ್ ಆದಂಥ HD ರೇವಣ್ಣವರು ಅಂಬರೀಷ್ಗೆ ಇದನ್ನು ತೋರಿಸ್ತಾರೆ. ಇಲ್ಲಿ ತಾಯಿನಾಡು ಅಂತ ಒಂದು ಪ್ರೆಸ್ ಇತ್ತು, ತುಂಬ ನೋಡಿ, ಹೆಸರು ಕೂಡ ತಾಯಿನಾಡು ಪ್ರೆಸ್ಸು, ಅದು ಕನ್ನಡದ ಒಬ್ಬ ಮಾಲೀಕ. ಹಾಗಾಗಿ ಈ ಜಾಗವನ್ನು ಪಡೆಯೋದಕ್ಕೆ ನಾನು ಸಾಕಷ್ಟು ಕಷ್ಟಪಟ್ಟಿದ್ದೀನಿ. ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಈ ಬಿಲ್ಡಿಂಗ್ ಬರಬೇಕಾದಕ್ಕೆ ಒಂದು ನೆಲೆ ಬೇಕು. ಯಾವತ್ತು ನಿನ್ನ ಮನೆ ಕಟ್ಟಬೇಕಾದ್ರೆ ಒಂದು ಸೈಟ್ ಬೇಕು. ನಾವು ಎಲ್ಲಿಗೆ ಹೋಗ್ತೀವಿ? BDAಗೆ ಹೋಗ್ತೀವಿ. ಮೊದಲನೇದೇನಾಗುತ್ತೆ, BDA ಸೈಟ್ ತೊಗೋತೀವಿ. ಅವಾಗೇನು ಕೇಳ್ತೀವಿ? ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ, ಮತ್ತೊಂದು ಕರೆಕ್ಟ್ ಆಗಿದೆಯಾ, ಲಿಟಿಗೇಷನ್ ಇದೆಯಾ, ಎಲ್ಲ ಕೇಳ್ತೀವಿ. ಆವಾಗ ತುಂಬ ತೊಂದರೆ ಕೊಟ್ಟರು ನಮಗೆ ಜನ. ಅಷ್ಟು ಸುಲಭವಾಗಿ ಜಾಗ ಸಿಕ್ಕಲಿಲ್ಲ. ಜಾಗ ಸಿಕ್ಕಿದ ನಂತರ ಮತ್ತೆ ಕೋರ್ಟಲ್ಲಿ ಸುಮಾರು 5-6 ವರ್ಷಗಳು ನಾವು ಕಷ್ಟಪಟ್ವಿ. ಕಡೆಗೆ 2004ರಲ್ಲಿ ಸುಪ್ರೀಂ ಕೋರ್ಟ್ ಡಿವಿಷನ್ ಬೆಂಚಲ್ಲಿ ನಮಗಾಗತ್ತೆ ಈ ಜಾಗ. ಸೊ ಅಲ್ಲಿಂದ ಆಚೆಗೆ ಅಂಬರೀಷ್ಗೆ ವಿಚಾರ ತಿಳಿಸ್ತೀವಿ. ಅಂಬರೀಷು ಇವತ್ತು ಯಾಕೆ ನಾನು ಅಂಬರೀಷ್ ಫೋಟೋ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ, ಒಂದೇ ಒಂದು ಕಾರಣ, ಬಹುಶಃ ಒಬ್ಬ ನಾಯಕತ್ವದ ಕೊರತೆ ಇದೆ ಇವತ್ತಿಗೆ ಅಂತಂದರೆ ನಮ್ಮಲ್ಲಿ ಒಬ್ಬ ಅಂಬರೀಷ ಇಲ್ಲ. ಒಬ್ಬ ಅಂಬರೀಷ ಇರಬೇಕಾಗಿತ್ತು ಇವತ್ತು. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ಪ್ರತಿಯೊಬ್ಬ ನಟನು ಪ್ರೊಪ್ರೈಟರ್ ಆಗೋಗ್ಬಿಟ್ರೆ ಕಷ್ಟ. ನಮ್ಮದು ಕಾರ್ಪೊರೇಟ್ ಸೆಕ್ಟರ್, ನಮ್ಮದು ಕಾರ್ಪೊರೇಟ್ ಅಂತ ಫೀಲಿಂಗ್ ಇರಬೇಕು. ಯಾಕೆಂದರೆ ನಾವು ಎಲ್ಲರೂ ಒಟ್ಟಿಗೆ ತೇರನ್ನು ಎಳಿಬೇಕು. ಹಾಗಾಗಿ ಭಿನ್ನಾಭಿಪ್ರಾಯಗಳಿದೆ ನಿಮ್ಮಲ್ಲಿ, ಅದು ನಿವಾರಣೆ ಆಗಬೇಕು. ಚಿತ್ರರಂಗ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಅದು ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅದನ್ನು ಜೊತೆಗೆ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ ಅನ್ನೋದು ಕೂಡ ಅವ್ರು ಹೇಳಿದ್ರು. ನೀವೇನಾದರೂ ಆ್ಯಕ್ಟಿವಿಟೀಸ್ ಏನಾದ್ರು ನಡೀತಾ ಇದೆಯಲ್ಲ, ನಡೆದು ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರು. ಬಹುಶಃ ನಾನು ಇದ್ದ ಸಂದರ್ಭದಲ್ಲಿ ಅಂದರೆ 1997ರಿಂದ 2008ರವರೆಗೂ ಪ್ರತಿ ವರ್ಷವೂ ನಾವು ರಾಜ್ಯೋತ್ಸವ ಮಾಡ್ತಾಯಿದ್ವಿ. ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾಯಿದ್ವಿ, ರಿಪಬ್ಲಿಕ್ ಡೇ ಆಚರಿಸ್ತಾಯಿದ್ವಿ, ಎಲ್ಲ ಹಬ್ಬಗಳನ್ನ ಆಚರಿಸ್ತಾಯಿದ್ವಿ. ಯಾಕೋ ಗೊತ್ತಿಲ್ಲ, ಅವ್ರು ಕಾರಣ ಕೇಳಿದಾಗ ಅವರು ಉತ್ತರ ಕೊಡಬೇಕಾಗಿತ್ತು, ನಾವು ಉತ್ತರ ಕೊಡೋಕ್ಕೆ ಬರೋದಿಲ್ಲ. ನಾನೊಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನೇ ಭಿನ್ನಾಭಿಪ್ರಾಯಗಳಿರಲಿ, ಏನೇ ತೊಂದರೆಗಳಿರಲಿ, ಎಲ್ಲ ನಿವಾರಣೆ ಆಗಲಿ ಅಂತ ಈ ಪೂಜೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾನು ದೇವರ ನಂಬುವಂಥ ದೈವ ಭಕ್ತ. ಈ ಪೂಜೆಗೆ ನಾವು ದಂಪತಿ ಸಮೇತ ಬಂದಿರೋದು ಇಷ್ಟೇ. ಯಾಕೆಂದರೆ ನಾವೆಲ್ಲ ನಮ್ಮ ಡಿಫ್ರೆನ್ಸ್ ಆಫ್ ಒಪಿನಿಯನನ್ನು ಮರೆತು ಒಗ್ಗಟ್ಟಾಗಿ ನಡೆಸಿದ್ರೆ ಭಾಳಷ್ಟು ಕೆಲಸ ಮಾಡ್ಬೋದು. ಇದಕ್ಕೆಲ್ಲೊಂದು ಕಡೆ ಪ್ರೇರಣೆಯಾಗಿ ನಿಂತವರು ಜಗ್ಗೇಶ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಅವರು ನಿರ್ಮಾಪಕರ ಸಂಘದಲ್ಲಿ ಇದಕ್ಕಿದ್ದಾಗೆ ಒಂದು ಮಾತನ್ನು ಆಡ್ತಾರೆ. ಅಲ್ಲಿವರೆಗೂ ಯಾಕೆ ಯಾರೂ ಮಾತಾಡಿಲ್ಲ ಅಂತ ಗೊತ್ತಿಲ್ಲ. ಯಾಕಂದರೆ ಯಾರಾದರೂ ಒಬ್ಬರು ಚಾಟಿ ಬೀಸಲೇಬೇಕಾಗತ್ತೆ, ಕೆಲಸ ನಡಿಬೇಕಾಗತ್ತೆ. ಆ ಒಂದು ಕೆಲಸ ನಡಿಬೇಕಾದ್ರೆ ಒಂದು ನಿಮಿಷಪ್ಪ, ಈಗ ಏನೋ ಮಾಡ್ತಾಯಿದ್ದಾನೆ, ನೀವು ಮಧ್ಯೆ ಒಂದು ಫೋಟೋ ತೆಗೆದು ನಮ್ಗೆ ಡಿಸ್ಟರ್ಬ್ ಆಗುತ್ತೆ. ನೀನು ಆಮೇಲೆ ಬಾ, ಹೋಗಮ್ಮ, ಆಮೇಲೆ ಬಾ, ಹೋಗಮ್ಮ, ದಯವಿಟ್ಟು ನೀವು ಬಂದು ಇಲ್ಲಿ ಫೋಟೋಗಳು ತೆಗಿಯೋದನ್ನು ಮಾಡೋದು, ನಾವೇನೋ ಮಾತಾಡ್ತಾಯಿದ್ದೀವಿ ಇಲ್ಲಿ. ಸೊ ಸಾರಿ. ಸೊ ಹಾಗಾಗಿ ಇವತ್ತು ಈ ಒಂದು ಏನು ನಮ್ಮ ಕಲಾಭವನ ಇದೆ, ರಾಜ್ಕುಮಾರ್ ಭವನ ಇದೆ, ಈ ಒಂದು ಭವನದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಕಲಾವಿದರ ಸಂಘಕ್ಕೊಂದು ನಿಲಯ ಇಲ್ಲ, ನಮಗಿದೆ. ಅದು ಸದ್ಬಳಕೆ ಮಾಡ್ಕೋಬೇಕು. ನಾವೊಂದು ಕೇರಳಗೆ ಮಾದರಿ ಆಗಬೇಕು, ತಮಿಳುನಾಡು ಕಲಾವಿದರ ಸಂಘಕ್ಕೆ ಒಂದು ಮಾದರಿ ಆಗಬೇಕು, ಆಂಧ್ರ ಪ್ರದೇಶಕ್ಕೆ ಮಾದರಿ ಆಗಬೇಕು, ಬಾಲಿವುಡ್ಗೆ ಮಾದರಿ ಆಗಬೇಕು ಅಂತ ಹೇಳ್ತಾ, ಮುಂದೊಂದು ದಿನ ಒಂದು ಮೀಟಿಂಗ್ ನಡೆಯುತ್ತೆ. ನಮ್ಮ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನೇನಿದೆ ಎಲ್ಲ ಬದಿಗೊತ್ತಿ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಥಳದಲ್ಲಿ ನಾಗ ದೇವತೆ ಇತ್ತಂತೆ, ನಿಜನಾ ಸರ್? ನನಗೆ ಗೊತ್ತಿಲ್ಲ, ಯಾಕೆಂದರೆ ಅವ್ರು ಹೇಳೋ ಸತ್ಯ. ಯಾಕೆಂದರೆ ಯಾವುದೇ ಒಂದು ಜಾಗದಲ್ಲಿ ಮನೆ ಕಟ್ಟಕ್ಕೆ ಮುಂಚೆ ಇವೆಲ್ಲ ಮಾಡ್ತೀವಿ. ಯಾಕೆಂದರೆ ಅವ್ರು ಹೇಳಿದ್ರಲ್ಲ, ಅಲ್ಲೊಂದು ಮರ ಇದೆ, ಅದು ನಿಮ್ಮನ್ನು ಕಾಯ್ತಾ ಇದೆ. ಅದನ್ನು ಮುಂಚೆನೇ ಇವರು ಹೇಳಿದರು, HD ರೇವಣ್ಣವರು ಹೇಳಿದರು, ಯಾವುದೇ ಕಾರಣಕ್ಕೂ ಆ ಮರ ತೆಗಿಬೇಡಿ ಅಂತ. ಇಲ್ಲೆಲ್ಲ ತೆಗೆದಿಲ್ಲ, ಇಲ್ಲಿದೆ, ಅಲ್ಲಿದೆ, ಅಲ್ಲೊಂದು ಮರ ಇದೆ, ಇಲ್ಲೊಂದು ಮರ ಇದೆ.
ಯಾಕೆ ಹೇಳ್ತೀನಿ ಅಂದರೆ ಅದಕ್ಕೆ ಅತ್ತಿ ಮರ ಅಂತಲೇ ಕರಿತಾರೆ, ಆಲದ ಮರ ಅತ್ತಿ ಮರ ಅಂತ. ಅಲ್ಲಿ ದೇವರು ಇದ್ದೇ ಇರ್ತಾರೆ. ಎಲ್ಲಿ ದೇವರು ಇರ್ತಾರಲ್ಲ ನಾಗರಹಾವು ಇದ್ದೇ ಇರುತ್ತೆ. ಯಾವತ್ತು ದೇವರು ಎಲ್ಲಿರುತ್ತೆ ನಾಗರಹಾವು. ಅದಕ್ಕೆ ತಾನೇ ನಿಧಿನ ಪ್ರೊಟೆಕ್ಟ್ ಮಾಡೋದು ಅಂತ ಹೇಳ್ತಾರಲ್ಲ. ಹಾಗಾಗಿ ನಿಧಿ ಅಂದರೆ ಕಲೆನೂ ಆಗುತ್ತೆ, ನಿಧಿ ಅಂದರೆ ಹಣನೂ ಆಗುತ್ತೆ. ಹಣದ ಜೊತೆ ಗುಣನೂ ಇರಬೇಕು, ಗುಣದ ಜೊತೆ ಜನನೂ ಇರಬೇಕು. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಅಚಲವಾದ ನಂಬಿಕೆ. ಈಗ ಯಾರ್ಯಾರೋ ಏನೇನೋ ಹೊರಗಡೆ ಏನಾದರೂ ಮಾತಾಡ್ಕೊಳ್ಳಿ, ಚಿತ್ರೋದ್ಯಮ ಅಂದರೆ ಒಂದು, ಕನ್ನಡ ಚಿತ್ರೋದ್ಯಮ ಅಂದರೆ ಒಂದು. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಸಕ್ಸಸ್ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ.